ಆಸ್ಪತ್ರೆಯ 32 ವರ್ಷಗಳ ಏನು 7 ಬೀಳುಗಳುಂಟು, ಅದು ಇವತ್ತು ಯಾರಿಗೂ ಗೊತ್ತಿಲ್ಲ. ಸುಮಾರು 10 ವರ್ಷ ಹೇಗೆ ಮೊದಲಿನ 10 ವರ್ಷ ನಾವು ಯಾವ ರೀತಿ ನಡೆಸಿದ್ದೇವೆ ಅಂತ ಹೇಳಿ 25 ಬೆಡ್ಡಿಂದ ಇವತ್ತು ಸುಮಾರು 100 ಬೆಡ್ವರೆಗೆ ಈ ಆಸ್ಪತ್ರೆ ಮುಂದುವರಿಬೇಕಾದ್ರೆ ಅದರಲ್ಲಿ ತುಂಬ ನಮ್ಮಕ್ಕಿಂತ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ನನ್ನ ವೈದ್ಯಕೀಯ ಮಿತ್ರರ ಸೇವೆ ಅದು ಕನಸಲ್ಲಿ ಸಮೇತ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಸೇವೆಯನ್ನು ನೀಡಿದ್ದಕ್ಕೋಸ್ಕರ ನಾವು ಇವತ್ತು ಈ ರೀತಿ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ನಾವು ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ನಮಗೆ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ವೇದಿಕೆ ಕಾರ್ಯಕ್ರಮ ಬೇಕು ಇವತ್ತಿನ ದಿವಸಕ್ಕೆ, ಆದರೆ ಇಂಪಾರ್ಟೆಂಟ್ ಬೇಕಾಗುವಂಥದ್ದು ರಕ್ತದ ಅವಶ್ಯಕತೆ ಇರುವ ರೋಗಿಗಳಿಗೆ ರಕ್ತ ಬೇಕಾಗುವಂಥದ್ದು. ಆದ್ರಿಂದ ಈ ರಕ್ತದಾನ ಶಿಬಿರವನ್ನು ನಾವು ಇವತ್ತು 8:30-9 ಗಂಟೆಗೆ ಸ್ಟಾರ್ಟ್ ಮಾಡಿ ಆಗಿದೆ. ನಮ್ಮ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಾಗಲೇ ನಮಗೆ ಸುಮಾರು 60ರಿಂದ 75 ಜನ ರಕ್ತದಾನವನ್ನು ಮಾಡಿ ಆಗಿದೆ. ಸೊ ಇದು ಒಂದು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವಿಶೇಷ. ಯಾಕಂದ್ರೆ ನಾವು ಕಾರ್ಯಕ್ರಮ ಆಯೋಜಿಸ್ತೇವೆ, ಆದರೆ ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು, ರಕ್ತದಾನ ಶಿಬಿರಕ್ಕೆ ಇವತ್ತು ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ. ಆದ್ರಿಂದ ರಕ್ತದಾನ ಶಿಬಿರವನ್ನು ನಾವು ಆವಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ತುಂಬಾ ಜನ ರಕ್ತದಾನಿಗಳು, ಕೆಲವರಂತೂ ನಮ್ಮ 25 ವರ್ಷದಿಂದ ಮೊದಲನೇ ಬಾರಿಗೆ ಫಸ್ಟ್ ಬಂದು ರಕ್ತದಾನ ಕೊಡಲಿಕ್ಕೆ ಬರುವವರಿದ್ದಾರೆ. ಆದರೆ ಕೆಲವರಿಗೆ ಅವರ ಏಜ್ ಫ್ಯಾಕ್ಟರ್ ಆಗಲಿ ಇಲ್ಲ ಆರೋಗ್ಯ ಸಮಸ್ಯೆಯಿಂದ ಆಗಲಿ ಯಾವುದೇ ಆಗಲಿ ರಕ್ತದಾನ ಮಾಡಲಿಕ್ಕೆ ಈಗ ಮೊದಲನೇದಾಗಿ ಹುಮ್ಮಸ್ಸಿನಿಂದ ಬಂದು ರಕ್ತದಾನ ಕೊಡಲಿಕ್ಕೆ ಆಗುವುದಿಲ್ಲ. ಆದರೂ ಸಮೇತ ಕಾರ್ಯಕ್ರಮಕ್ಕೆ ಮೊದಲೇ ಬಂದು ನಮ್ಮನ್ನು ಪ್ರೇರೇಪಿಸಿದ್ದಾರೆ. ನಾವು ಮುಂಚೆ ರಕ್ತದಾನಕ್ಕೆ ಇದು ಬಂದವರು ಅಂತ ಹೇಳಿ ಇದು ನಮ್ಮ ಒಂದು ವಿಶೇಷತೆ, ನಮ್ಮ ವಿಶೇಷಕ್ಕೆ ಅವರು ಕೊಡುವಂತ ನಮ್ಮ ಗೌರವ. ಅವರಿಗೆ ಸಮೇತ ನಾನು ಮಿಸ್ಟರ್ ರಮೇಶ್ ಭಟ್ ಇದ್ದಾರೆ, ವಿಷ್ಣು ಅವರು ಇದ್ದಾರೆ, ಇವರೆಲ್ಲ ನಮಗೆ ಮೊದಲನೇದಾಗಿ ಬಂದು ರಕ್ತದಾನ ಕೊಡೋರು. ಇವತ್ತು ಸಮೇತ ವಿಷ್ಣು ಅವರು ರಕ್ತದಾನ ಮಾಡಿದ್ದಾರೆ. ರಮೇಶ್ ಭಟ್ ಅವರು ನನ್ನ ಸ್ಕೂಲ್ನ ಸಹಪಾಠಿ, ನನಗೆ ಪ್ರೇರೇಪಿಸಲಿಕ್ಕೆ ಮೊದಲೇ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ, ಇವತ್ತು ಬೇಗ ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಸಮೇತ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಸುಮಾರು 32 ವರ್ಷದಿಂದ ನಾವು ಆಸ್ಪತ್ರೆಯ ಆರೋಗ್ಯ ಸೇವೆಯನ್ನು ಉಡುಪಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪಂಚಮಿ ಟ್ರಸ್ಟ್ ಸುಮಾರು 25 ವರ್ಷ ಆಯಿತು. ಪಂಚರಾರಿ ಫೌಂಡೇಶನ್ ಸುಮಾರು 10 ವರ್ಷದಿಂದ ನಾವು ಸಮಾಜಮುಖಿ ಸೇವೆಗಳು ಮತ್ತು ವಿಶೇಷವಾಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ಆರೋಗ್ಯ ಸೇವೆಯೊಂದಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಲಿಕ್ಕೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದೇ ಇವತ್ತು ಸಾಯಂಕಾಲ ಕುಮಾರಿ ಗಂಗಾ ಶಶಿಧರನ್ ಅವರ ವಾಯಿಲಿನ ವಾದನ ಉಂಟು ನಮ್ಮ ಇದರಲ್ಲಿ ರಾಜಾಂಗಣದಲ್ಲಿ. ಅದು 7:30ಗೆ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲರೂ ಸಮೇತ ಆ ಕಾರ್ಯಕ್ರಮಕ್ಕೆ ಬರಬೇಕು. ಇದೊಂದು ನಾವು ಸಣ್ಣ ಮಗುವನ್ನು, ಪುಟ್ಟ ಬಾಲಕಿ, ಅವಳು ನಾವು ಸಾಧಾರಣ 4 ವರ್ಷದಿಂದ ಉಡುಪಿಗೆ ಬರ್ತಾ ಇದ್ದಾಳೆ ಕಂಟಿನ್ಯೂಸ್ ಆಗಿ. ಸೊ ಇದು ನಾವು ಸಣ್ಣದಿರಿಂದ ಅವಳಿಗೆ ಪ್ರೋತ್ಸಾಹಿಸ್ತಾ ಇದ್ದೇವೆ. ಮುಂದೆ ಅವಳು ಎಷ್ಟು ದೊಡ್ಡ ಒಂದು ಆರ್ಟಿಸ್ಟ್ ಆಗ್ತಾರೆ ಅಂತೇಳಿ ನಮ್ಗೆ ಯಾರಿಗೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಮುಖ್ಯ ಪ್ರಾಣನ ಒಂದು ಆಶೀರ್ವಾದದಿಂದ ಅವಳು ಒಂದು ದೊಡ್ಡ ಆರ್ಟಿಸ್ಟ್ ಆಗಿ ಮೂಡಿ ಬರಲಿ. ಅವಳಿಗೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇರುವಂಥದ್ದು. ಆದ್ರಿಂದ ನೀವೆಲ್ಲರೂ ಉಡುಪಿಯ ಜನರು, ನನ್ನ ಹಿತೈಷಿಗಳು, ವೈದ್ಯ ಮಿತ್ರರು ಎಲ್ಲರೂ ಸಮೇತ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅವಳನ್ನು ಹುರಿದುಂಬಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ, ನಮಗೆ ಆಸ್ಪತ್ರೆ ಆರಂಭದಿಂದ ಇವತ್ತಿನವರೆಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದವರಿದ್ದಾರೆ. ಇವತ್ತು ಇಷ್ಟು ಆಸ್ಪತ್ರೆ ಆಗಿರ್ಬೋದು, ಆದರೆ ನಾವು ವಿಶೇಷವಾಗಿ ನನ್ನ ಹಿತೈಷಿಗಳಾದಂತಹ ಮಿತ್ರ ಹಾಸ್ಪಿಟಲ್ನ ಡಾಕ್ಟರ್ ಶ್ರೀಧರವಳ್ಳ ಫ್ಯಾಮಿಲಿಯವರನ್ನು ಮತ್ತು ಮಿತ್ರ ಸಮಾಜ ನನ್ನ ಅಂಕಲಾದ ಗೋಪಾಲ್ವಳ್ಳ ಫ್ಯಾಮಿಲಿಯವರನ್ನು ಮತ್ತು ನನ್ನ ಪೇರೆಂಟ್ಸ್ ಮತ್ತು ನನ್ನ ಬ್ರದರ್ಸನ್ನು ಮತ್ತು ವಿಶೇಷವಾಗಿ ಈ ಆಸ್ಪತ್ರೆಯ ಜಾಗವನ್ನು ನನಗೆ 2000ರಲ್ಲಿ ಕೊಟ್ಟಂತ ಶ್ರೀಯುತ ಬೆನಡಿಕ್ಟ್ ಮಾರ್ಟಿಸ್ ಮತ್ತು ಶ್ರೀಮತಿ ಫ್ಲೇವಿಯಾ ಮಾರ್ಟಿಸ್ ಫ್ಯಾಮಿಲಿಯನ್ನು ನಾನು ಯಾವುದೇ ಸಂದರ್ಭದಲ್ಲಿ ಮರೆಯುವಂತೆ ಇಲ್ಲ. ಸೊ ಅವರೆಲ್ಲರ ಒಂದು ನನ್ನ ಮೇಲೆ ಒಂದು ಏನು ವಿಶೇಷವಾಗಿ ಗೌರವ ಇದ್ದದಕ್ಕೆ ನಾವು ಈ ಒಂದು ಮಟ್ಟಕ್ಕೆ ನಾವು ಇವತ್ತು ಬೆಳೀಲಿಕ್ಕೆ ಕಾರಣವಾಗಿದೆ. ಅದೇ ರೀತಿ ಉಡುಪಿಯ IMAಯ ಎಲ್ಲ ಸರ್ವ ಸದಸ್ಯರು ನಮಗೆ 1995 ಆಸ್ಪತ್ರೆ ಆರಂಭಿಸಿದ್ರಿಂದ ಇವತ್ತಿನವರೆಗೂ ಉಡುಪಿ IMA ಅವರು ಪ್ರತಿಯೊಂದು ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಒಂದು ಆಸ್ಪತ್ರೆಗೆ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ರೋಗಿಗಳಿಗೆ, ಸ್ಪೆಷಲಿ ರೋಗಿಗಳಿಗೆ ಟ್ರೀಟ್ಮೆಂಟ್ ವಿಷಯದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಇವರೆಲ್ಲರ ಸಹಕಾರ ಮತ್ತು ನನ್ನ ಬಂಧು ಮಿತ್ರರು, ನನ್ನ ಹಿತೈಷಿಗಳು ಎಲ್ಲರೂ ಸಮೇತ ಅವರಿಗೆ ಎಲ್ಲರೂ ಸಮೇತ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ನೀಡುತ್ತಾ, ನಮಗೆ ಆಸ್ಪತ್ರೆ ಆರಂಭಿಸಿದಿಂದ ಇವತ್ತಿನವರೆಗೆ ಸಮೇತ ನಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳು, ಅದರಲ್ಲಿ ಸ್ಪೆಷಲ್ ಆಗಿ ನಾವು ಹೇಳಿದೆ ಲಾಸ್ಟ್ ಟೈಮ್ ಎಲ್ಲ ಪತ್ರಕರ್ತ ಮಿತ್ರರಲ್ಲಿದ್ದಾರೆ. ನಾನು ಬಹುಶಃ ಪ್ರೆಸ್ ಮೀಟ್ ಮಾಡಿದ್ದು ನನ್ನ 32ನೇ ವರ್ಷದ ಅನುಭವದಲ್ಲಿ, ಹೋದ ವರ್ಷ 30ನೇ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಆದರೆ ಪ್ರೆಸ್ನವರು ಇಲ್ಲಿ ಎಲ್ಲ ಮಾಧ್ಯಮದವರು ಸಮೇತ ನನಗೆ ಯಾವ ರೀತಿ ಸಪೋರ್ಟ್ ಆಗಿದ್ದಾರೆ ಅಂತಂದ್ರೆ, ಯಾವುದೇ ಒಂದು ಇಲ್ಲಿ ನಾವು ಮಾಡೋ ಪ್ರತಿಯೊಂದು ಕಾರ್ಯಕ್ರಮ ಅದು ಒಂದು ಸಣ್ಣ ರೀತಿಯಲ್ಲಿ ಇರ್ಬೋದು, ಸ್ವಚ್ಛತಾ ಅಭಿಯಾನ ಇರ್ಬೋದು, ಇಲ್ಲ ಆರೋಗ್ಯ ಶಿಬಿರ ಇರ್ಬೋದು, ಇಲ್ಲ ರಕ್ತದಾನ ಶಿಬಿರ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಇದೆಲ್ಲ ಕಾರ್ಯಕ್ರಮವನ್ನು
ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಜನರಿಗೆ ಅದನ್ನು ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಮೇತ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜನಾರ್ದನ್ ಪಡೋರು ಅವರಿದ್ದಾರೆ. ಸೊ ನಮ್ಮ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಪೂರ್ಣಿಮಾ ಜನಾರ್ದನ್ ಮತ್ತು ಜನಾರ್ದನ್ ಪಡೋರು ಅವರು ವಿಶೇಷವಾಗಿ ನಮಗೆ ಅವರಿದ್ರೆ ಅವರ ಒಂದು ಫುಲ್ ಟೀಮ್ ಉಂಟು. ಎಲ್ಲರೂ ಬಂದು ನಮಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಉಡುಪಿ ಚಾನಲ್ ಮಿಸ್ಟರ್ ಪ್ರಸಾದ್ ಅವರಿದ್ದಾರೆ, ಶಿವಪ್ರಸಾದ್ ಅವರು ಬಹುಶಃ ಅವರ ತಾಯಿ ನನ್ನನ್ನು ಸಾಕಿದಂತಲೇ ಹೇಳ್ಬೋದು. ನನಗೆ ಒಂದು ಟೈಮ್ನಲ್ಲಿ ನನಗೆ ಮನೆ ಕೊಟ್ಟು ನನ್ನನ್ನು ಸಾಕಿದವರು ಆರಂಭದಲ್ಲಿ ಅಂತ ಸಹ ನಾನು ಹೇಳ್ಬೋದು. ಸೊ ಅವರು ಸಮೇತ ಇಂದು ವಿಶೇಷವಾಗಿ ಇಲ್ಲಿ ಬಂದು ನಮಗೆ ಇಲ್ಲಿ ಬಂದಿದ್ದಾರೆ. ಅವರು ಸಮೇತ ನನ್ನ ಅವರ ಫುಲ್ ಫ್ಯಾಮಿಲಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಮತ್ತು ನನ್ನ ಹಲವಾರು ವರ್ಷಗಳಿಂದ ಇಲ್ಲಿ ರಕ್ತದಾನ ಶಿಬಿರಕ್ಕೆ ಪ್ರತಿ ವರ್ಷ ರಕ್ತದಾನ ಮಾಡಲಿಕ್ಕೆ ಬರುವಂತ ನನ್ನ ಎಲ್ಲ ಮಿತ್ರರಿಗೆ ಹಿತೈಷಿಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಮತ್ತು ಅವರಿಗೆ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾರೆ ಅಂತ ಸಮೇತ ನನಗೆ ಒಂದು ಸಂತೋಷ. ಯಾಕಂದ್ರೆ ನಾನು ಸಮೇತ ಸುಮಾರು 25 ವರ್ಷಕ್ಕಿಂತ ಜಾಸ್ತಿ, ನನ್ನ 18ನೇ ವರ್ಷದಿಂದ ನಾನು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದೇನೆ. ಇವತ್ತಿನವರೆಗೂ ವರ್ಷಕ್ಕೆ 1 ಇಲ್ಲಂದ್ರೆ 2 ಬಾರಿ ರಕ್ತದಾನವನ್ನು ಮಾಡ್ತಾ ಇದ್ದೇನೆ. ಸೊ ಇಷ್ಟೊತ್ತರೆಗೆ ಏನಾದರೂ ನನ್ನ ಹೆಲ್ತ್ ಒಳ್ಳೇದುಂಟು ಅಂತ ಹೇಳಿದ್ರೆ ಅದು ನಮಗೆ ಕಾಣ್ತದೆ. ನನ್ನ ರಕ್ತದಾನ ಶಿಬಿರದಿಂದವೇ ನನಗೆ ನಾನು ಮಾಡುವ ರಕ್ತದಾನದಿಂದವೇ ಅದು ಒಳ್ಳೇದಂತ ನನಗೆ ಕಾಣ್ತಾ ಉಂಟು. ಆದ್ರಿಂದ ಎಲ್ಲರೂ ಸಮೇತ ರಕ್ತದಾನ ಮಾಡಲಿಕ್ಕೆ ಹಿಂಜರಿಬೇಡಿ. ಎಲ್ಲರೂ ಸಮೇತ ಮಿನಿಮಮ್ 60 ಇಯರ್ಸ್ ತನಕ ಮೇಡಮ್ ಹತ್ರ ಕೇಳಿಕೊಂಡು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮತ್ತು ವರ್ಷಕ್ಕೆ 2 ಬಾರಿ ರಕ್ತದಾನ ಮಾಡಿ ಏನು ತೊಂದರೆ ಆಗುವುದಿಲ್ಲ, ನಿಮ್ಮ ಆರೋಗ್ಯ ಇನ್ನೂ ಉತ್ತಮಗೊಳ್ಳುತ್ತದೆ ಅಂತ ಹೇಳ್ತಾ ಸೊ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸಮೇತ ನಾನು ಕೃತಜ್ಞತೆ ಹೇಳ್ತಾ ಇವತ್ತು ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗಣ್ಯ ಅತಿಥಿಗಳಾಗಿ ಬಂದಂತ ಅಶ್ರಮ್ ಮೋಹನ್ ಅವರಿದ್ದಾರೆ ಮತ್ತು ಡಾಕ್ಟರ್ ಅಶೋಕ್ ಕುಮಾರ್, ಡಾಕ್ಟರ್ ವೀಣಾ ಮೇಡಮ್ ಪ್ರತಿಯೊಬ್ಬರು ಸಮೇತ ನಮ್ಮನ್ನು ಒಳ್ಳೆ ಹುರಿದುಂಬಿಸಿ ಮಾತಾಡಿದ್ದಾರೆ, ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಇವತ್ತು ಬಹು ಚಿತ್ರ ಜಗತ್ತು ಅಂತ ಹೇಳಿ ನಮ್ಮ ಏನ್ ಹೇಳ್ತಾರೆ ಎನರ್ಜೆಟಿಕ್ ನಮ್ಮ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ವ್ಯಾಸರಾಜ ತಂತ್ರಿ ಆಸ್ಪತ್ರೆಯನ್ನು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವ್ರ ಸಮೇತ ಒಳ್ಳೆಯದಾಗಲಿ. ಅದೇ ರೀತಿ ನಾವು ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮದಲ್ಲಿ ಗಂಗಾ ಶಶಿಧರನಿಗೆ ಒಂದು ನಾವು ವಿಶೇಷವಾದ ಗೌರವವನ್ನು ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೇವೆ. ಅದು ಸಮೇತ ನಮಗೆ ಒಂದು ಸಂತೋಷ ಕೊಡುವಂಥದ್ದು. ಸೊ ಅದಕ್ಕೆಲ್ಲೂ ಸಮೇತ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಾ ನಾದ ಗಂಗಾ ಲಹರಿ ಅಂತ ಹೇಳುವಂತಹ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅದು ಆ ಹೆಸರನ್ನು ಸಮೇತ ನಮ್ಮ ಡಾಕ್ಟರ್ ವ್ಯಾಸರಾಜ್ ಸೂಚಿಸಿದರು. ಸೊ ಆದ್ರಿಂದ ಒಂದು ಒಳ್ಳೆಯ ಪ್ರಶಸ್ತಿಯ ಹೆಸರು ಮತ್ತೆ ಅವಳಿಗೆ ಸೂಟ್ ಆಗುವಂತ ಹೆಸರು. ಆದ್ರಿಂದ ಆ ಪ್ರಶಸ್ತಿಯನ್ನು ಕೊಟ್ಟು ಅವಳಿಗೆ ಸಮೇತ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇವತ್ತು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಅತಿಥಿಗಳಿಗೂ, ಪತ್ರಕರ್ತ ಮಿತ್ರರಿಗೂ, ನನ್ನ ವಿಶೇಷವಾಗಿ ನನ್ನ ಸಿಬ್ಬಂದಿಗಳಿಗೂ ಮತ್ತು ರಕ್ತದಾನಿಗಳಿಗೂ, ನಮ್ಮ ಸ್ವಚ್ಛತಾ ಅಭಿಯಾನದಲ್ಲಿ ಪ್ರತಿ ಸಲ ಪಾರ್ಟಿಸಿಪೇಟ್ ಮಾಡುವಂತ ನರಸಿಂಹಮೂರ್ತಿ ಅವರಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿಗಳಿದ್ದಾರೆ. ಮತ್ತೆ ಮಿಸ್ಟರ್ ನಾವಡ್ ನಮಗೆ ಫೈನಾನ್ಸ್ ಹೆಲ್ಪ್ ಮಾಡಿದಂತ ಕರ್ನಾಟಕ ಬ್ಯಾಂಕಿನ ಮಾಜಿ ಮ್ಯಾನೇಜರ್ ಇದ್ದಾರೆ, ಮಿಸ್ಟರ್ ಚಂದ್ರಶೇಖರ್ ನಾವಡ. ಅದಕ್ಕಿಂತ ಮುಂಚೆ 7 ಬೀಳುಗಳ ಆರಂಭದಲ್ಲಿ ನಮಗೆ ಲೋನ್ ಅನ್ನು ಕೊಟ್ಟಂತ ಕಾರ್ಪೊರೇಷನ್ ಬ್ಯಾಂಕಿನ ನಾಗರಾಜ್ ಶೆಟ್ಟಿ ಅವರಿಗೆ ಬಂದಿದ್ದಾರೆ. ವಿಶೇಷವಾಗಿ ಅವರು ನಮಗೆ ಆ ಟೈಮ್ನಲ್ಲಿ ಬಿಗಿನಿಂಗ್ ಅಲ್ಲಿ 95 ಅಲ್ಲಿ 1 ಲಕ್ಷ ಲೋನ್ ಕೊಡಬೇಕಿದ್ರೆ ಯಾರು ಕೊಡೋರಿಲ್ಲ. ಆ ಟೈಮ್ನಲ್ಲಿ ಕರೆದು ಕೊಟ್ಟಂತ ನಾಗರಾಜ್ ಶೆಟ್ಟಿ ಅವರಿಗೆ ಸಮೇತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸೊ ಆದ್ರಿಂದ ಎಲ್ಲರಿಗೂ ಸಮೇತ ಈ ಸಂದರ್ಭದಲ್ಲಿ ನಾನು ನನ್ನ ಕೃತಜ್ಞತೆಗಳು ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವೆಲ್ಲ ಕಾರಣರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಸಮೇತ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.